Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕಾಂಪ್ಯೂಟ್ ಮಾಡೋದು ಅಂತ ತಿಳ್ಕೊತಾ ಇದ್ವಿ. ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬಂತು. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವತ್ತಿನ ದಿವಸ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 22ನೇ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ, ಆ ಅಡ್ಜಸ್ಟ್ಮೆಂಟ್ ಏನು ಅಂತ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್ ನೋಡೋಣ. ಹಾಗಾದ್ರೆ ಓಕೆ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ಗೆ ಹೋಗಲಿಕ್ಕೆ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಆಮೇಲಿಂದ ಮುಂದಕ್ಕೆ ಬರ್ತೀನಿ ಸ್ಟೂಡೆಂಟ್ಸ್. ಏನು ಅಂತಂದ್ರೆ, ಇಫ್ ದ ಕ್ಯಾಪಿಟಲ್ ಅಸೆಟ್ ಅಕ್ವೈರ್ಡ್ ಆರ್ ಪರ್ಚೇಸ್ಡ್ ಆಫ್ಟರ್ 1/4/2001 ಏನು ಮಾಡಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಯಾಕೆ 1/4/2001 ಅಥವಾ ಅದಾದ್ಮೇಲೆ ಆದರೆ ನಿಮ್ಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಸಿಗುತ್ತೆ. ಆದರೆ ಅಕಸ್ಮಾತ್ ಏನಾದರೂ ಬಿಫೋರ್ 1/4/2001 ಅಸೆಟ್ನ ಅಕ್ವೈರ್ ಮಾಡಿದರೆ ಅಥವಾ ಪರ್ಚೇಸ್ ಮಾಡಿದರೆ ಏನು ಮಾಡಬೇಕಾಗಿರುತ್ತೆ. CII ಇರೋದೇನೆ 2001-2 ಇಂದ ಸ್ಟಾರ್ಟ್ ಆಗೋದು. ಸರ್ ಏನು ಗೊತ್ತಾಗಲಿಲ್ಲ ಸರ್. ಏನು ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ರಾಜ್ ಪರ್ಚೇಸ್ಡ್ ಜ್ಯುವೆಲರಿ for ₹10 lakh ಆನ್ ಯಾವಾಗಂತೆ 1/10/75. 1/10/75ರಲ್ಲಿ 10 ಲಕ್ಷ ರೂಪಾಯಿ ಕೊಟ್ಟು ಜ್ಯುವೆಲರಿನ ಪರ್ಚೇಸ್ ಮಾಡಿದಾರಂತೆ. ಅದನ್ನ ಈಗ ಸೇಲ್ ಮಾಡ್ತಾ ಇದ್ದಾನಂತೆ 3 crores. ಓಕೆನಾ ಸ್ಟೂಡೆಂಟ್ಸ್? 3 crores ಸೇಲ್ ಮಾಡ್ತಾ ಇದ್ದಾನೆ ಅಂದರೆ ಸೇಲ್ ಪ್ರಾಫಿಟ್ಸ್ 3 crores ಆಯಿತು, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಿಲ್. ಹಾಗಾದರೆ ನೆಟ್ ಸೇಲ್ ಪ್ರಾಫಿಟ್ಸ್ ಬಂದು 3 crores ಬಂತು, ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಅಂತಂದರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಅಂದರೆ ಎಷ್ಟು ಲಕ್ಷ, 10 ಲಕ್ಷ ಇಂಟು 289 ಈ ವರ್ಷ ಡಿವೈಡ್ ಬೈ ಇಲ್ಲಿ ಎಷ್ಟು ತಗೊಬೇಕು ನಾನೀಗ. ಹಂಗಂದ್ರೆ ಯಾವ ಪ್ರೀವಿಯಸ್ ಇಯರ್ನಲ್ಲಿ ಸೇಲ್ ಮಾಡಿರುವಂತಹದ್ದು ಏಪ್ರಿಲ್ ತಿಂಗಳು ಆದ ನಂತರ, ಅಂದರೆ ಪ್ರೀವಿಯಸ್ ಇಯರ್ 75-76ರಲ್ಲಿ ಸೇಲ್ ಮಾಡಿರೋದು. ಹಾಗಾದರೆ ಪ್ರೀವಿಯಸ್ ಇಯರ್ 75-76ರಲ್ಲಿ CII ಎಷ್ಟಿದೆ ಹೆಂಗೆ ಗೊತ್ತಿರುತ್ತೆ? ಬೇಸಾಗಿ ತಗೊಂಡಿರೋದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬೇಸಾಗಿ ತಗೊಂಡಿರೋದೇ 2001-2 ಇಂದ ತಗೊಂಡಿರೋದು. ಅಲ್ಲಿಂದ ಇರೋದು 2001-2ನಲ್ಲಿ 100 ಅಂತ ಬೇಸ್ ಇಯರ್ ತಗೊಂಡಿರೋದು. ಹೀಗೆ ಹಿಂದಕ್ಕೆ ಮುಂದಕ್ಕೆ ಹೋದರೆ 105, 109 ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಹಿಂದಕ್ಕೆ ಹೋದ್ರೆ ಏನಾಗಬೇಕು, 95, 91 ಆ ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಹಿಂದಕ್ಕೆ 25 ವರ್ಷ ಹಿಂದಕ್ಕೆ, ಇನ್ನೂ 2001-2ರಿಂದ 25 ವರ್ಷ ಹಿಂದಕ್ಕೆ ಹೋದರೆ ಇನ್ನೂ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇನ್ನೂ CII ಕಡಿಮೆ ಇರುತ್ತೆ. ಎಷ್ಟಿಲ್ಲಿ CII ಕಡಿಮೆ ಇರುತ್ತೋ ಅಷ್ಟು ಟ್ಯಾಕ್ಸ್ ಉಳಿತಾಯ ಆಗುತ್ತೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇವನಿಗೆ ಒಂದು ಆಪ್ಷನ್ ಕೊಟ್ಟರು. ಏನು ಆಪ್ಷನ್ ಕೊಟ್ಟರು ಅಂದರೆ, ನೋಡಪ್ಪ ಇಲ್ಲಿ ನಾವು 2001-2 ಇಂದನೇ ನಾವು CII ಇಟ್ಟಿರೋದು, ಅದು 100 ಇಂದನೇ. ನಿನಗೆ ಲಾಸ್ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ನಿನಗೊಂದು ನಾವು ಆಪ್ಷನ್ ಕೊಡ್ತೀವಿ. ಏನು ಆಪ್ಷನ್ ಕೊಡ್ತೀವಿ ಅಂತಂದರೆ ಏನು ಹೇಳಿದೆ,
ಆಪ್ಷನ್ ಕೊಡ್ತಾರಂತೆ. ಏನು ಆಪ್ಷನ್ ಕೊಡ್ತಾರೆ ಅಂತಂದ್ರೆ ನೋಡು, 1/4/2001ಗಿಂತ ಹಿಂದಕ್ಕೆ ಏನಾದ್ರು ನೀನು ಪರ್ಚೇಸ್ ಮಾಡಿದರೆ ಎಷ್ಟು ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದೆಯೋ ಅಥವಾ 1/4/2001ನಲ್ಲಿ ಎಷ್ಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದೆಯೋ ವಿಚ್ ಎವರ್ ಈಸ್ ಹೈಯರ್ ನೀನು ತಗೋ. ನಿನಗೆ ಯಾವ್ದು ಇಷ್ಟ ಬರುತ್ತೋ ಅದು ತಗೋ. ಯಾವ್ದು ಇಷ್ಟ ಬರುತ್ತೆ, ಯಾವ್ದು ಹೈಯರ್ ಇರುತ್ತೋ ಅದೇ ತೊಗೊಬೇಕಾಗಿರೋದು. ಅದಕ್ಕೋಸ್ಕರ ವಿಚ್ ಎವರ್ ಈಸ್ ಹೈಯರ್ ಅಂತ ಡೈರೆಕ್ಟಾಗಿ ಹೇಳಿದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ದು ಒಂದೇ, ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೀನು 1975ನಲ್ಲಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದೋ ಅದಾದರೂ ತಗೋ, ಅಥವಾ ಅದರ ಬೆಲೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಈ ಎರಡು ವ್ಯಾಲ್ಯೂಸಲ್ಲಿ ಯಾವುದು ನಿನಗೆ ಸೂಟಬಲ್ ಅನಿಸುತ್ತೋ ಅದು ತಗೋ ಅಂತಂದಾಗ ಆಪ್ಷನ್ ಏನು ತಗೊತಾನೆ, ಅಸಸಿ ಜಾಸ್ತಿ ಇರೋದು ತಗೊತಾನೆ. ಇಲ್ಲಿ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ, 10 ಲಕ್ಷ ಇದೆ. ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್, 1/4/2001 ಈಸ್ 15 lakhs. ಎಷ್ಟು ಕೊಟ್ಟಿದ್ದಾನೆ, 15 lakhs. ಇವೆರಡರಲ್ಲಿ ಯಾವುದು ಹೈಯರ್ ಇದೆಯೋ ಅದು ತಗೊಬೇಕಾಗಿರುತ್ತೆ. ಯಾವುದು ಹೈಯರ್ ಇದೆ, 15 lakhs ಹೈಯರ್ ಇದೆ. ಹಾಗಾದರೆ 10 ಲಕ್ಷನ ಇಂಡೆಕ್ಸ್ ಮಾಡೋಂಗಿಲ್ಲ. ಎಷ್ಟು ಲಕ್ಷನ ಇಂಡೆಕ್ಸ್ ಮಾಡಬೇಕು, 15 ಲಕ್ಷ ಇಂಟು 289 ಡಿವೈಡ್ ಬೈ 100 ಅಂತಾನೆ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಬೇಸ್ ಇಯರ್ ಎಷ್ಟು ತೊಗೊಬೇಕಾಗಿರುತ್ತೆ, 100 ಅಂತಾನೆ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 15 ಲಕ್ಷ ಅಂತ ಕೊಡಲಿಕ್ಕೆ ಬದಲಾಗಿ 9 ಲಕ್ಷ ಅಂತ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ ಸ್ಟೂಡೆಂಟ್. ಏನು 9 ಲಕ್ಷ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಆಗೇನು ಮಾಡಬೇಕು, 9 ಲಕ್ಷ ಕೊಟ್ಟಿದ್ದಾನೆ ಅಂತಂದರೆ ಆಗ ನಾವು 10 ಲಕ್ಷ ಆರ್ 9 ಲಕ್ಷ ವಿಚ್ ಎವರ್ ಇಸ್ ಹೈಯರ್ ಅಂದರೆ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಷನ್ 10 ಲಕ್ಷ ಇಂಟು 289 ಡಿವೈಡ್ ಬೈ 100 ಅಂತ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಿದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾನು ಇವಾಗ ಇಷ್ಟೊತ್ತು ಮಾತಾಡಿದ್ದೇನು ಅಂತಂದರೆ, ಇಫ್ ಅಸೆಟ್ ಈಸ್ ಅಕ್ವೈರ್ಡ್ ಪ್ರಿಯರ್ ಟು ಅಥವಾ ಬಿಫೋರ್ 1/4/2001 ಆಗಿದ್ದರೆ, 1/4/2001ಗಿಂತ ಮುಂಚೆ ಏನಾದರೂ ಅಸೆಟ್ನ ಅಕ್ವೈರ್ ಮಾಡ್ಕೊಂಡಿದ್ರೆ ಆಗ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ್ದು ತೊಗೊಬೇಕಾಗಿರುತ್ತೆ ಅಂದರೆ ಅಸತಿಗೆ ಒಂದು ಆಪ್ಷನ್ ಸಿಗುತ್ತೆ, ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ಸ್ಟೂಡೆಂಟ್ಸ್. ಅನು ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಆನ್ 1/10/90 for rupees 5 lakhs. ಓಕೆನಾ ಸ್ಟೂಡೆಂಟ್ಸ್? ಓಕೆ. ಈಗ ಅದರ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾನು ನೋಡಲಿಕ್ಕೆ ಮುಂಚೆ ಇನ್ನೊಂದನ್ನು ಹೇಳ್ತಾ ಇರೋದು ನಾನು. 1/10/98ನಲ್ಲಿ ಇಂಪ್ರೂವ್ಮೆಂಟ್ ಮಾಡಿದಾರಂತೆ. ಏನು ಮಾಡಿದಾರಂತೆ? ಇಂಪ್ರೂವ್ಮೆಂಟ್ ಮಾಡಿದಾರಂತೆ 2 ಲಕ್ಷಕ್ಕೆ. ಇದರ FMV ಆಸ್ ಆನ್ 1/4/2001 12 lakhs ಅಂತೆ ಸ್ಟೂಡೆಂಟ್ಸ್, 12 lakhs ಅಂತ. ಹಾಗಾದರೆ ಕ್ಯಾಪಿಟಲ್ ಗೇನ್ ಇಷ್ಟು ಅಂದ್ಬಿಟ್ಟಿದೆ. ಹಾಗಾದರೆ ಇದನ್ನ ಸೇಲ್ ಮಾಡ್ತಾ ಇರೋದು 40 lakhsಗೆ. ಹಾಗಾದರೆ ಸೇಲ್ ಪ್ರಾಫಿಟ್ಸ್ ಬಂದು 40 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, 40 ಲಕ್ಷ ಅನ್ನೋದೇ ನೆಟ್ ಸೇಲ್ ಪ್ರಾಫಿಟ್ಸ್ ಆಗಿರುತ್ತೆ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದರೆ ಇಲ್ಲಿ ನೀವು ಗಮನಿಸ್ತಾ ಇರುವಂಥ ಪಾಯಿಂಟ್ ಏನು ಅಂತಂದರೆ, ಪರ್ಚೇಸ್ ಮಾಡಿರೋದು ಯಾವಾಗ 1/4/2001ಗಿಂತ ಮುಂಚೆ. 1/4/2001ಗಿಂತ ಮುಂಚೆ ಅಂದರೆ ಪ್ರಿಯರ್ ಟು 1/4/2001 ಅಂದರೆ ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ FMV ಆಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 5 ಲಕ್ಷ ಆರ್ ಇದೆಷ್ಟಿದು? FMV ಆಸ್ ಆನ್ 1/4/2001 12 ಲಕ್ಷ ವಿಚ್ ಎವರ್ ಈಸ್ ಹೈಯರ್.
ಎಷ್ಟು ಹೈಯರ್ ಅಂತಂದರೆ 12 ಲಕ್ಷ ಹೈಯರ್. ಹಾಗಾದರೆ 12 ಲಕ್ಷ ಇಂಟು 289 ಡಿವೈಡೆಡ್ ಬೈ ಏನು ತೊಗೊಬೇಕಾಗಿರೋದು, ಅವನು ಏನೇ ಆಪ್ಷನ್ ತೊಗೊಳ್ಳಿ, ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆದರೂ ಆಪ್ಷನ್ ತೊಗೊಳ್ಳಿ ಅಥವಾ FMV ಆದರೂ ತೊಗೊಳ್ಳಿ, ಬೇಸ್ ಎಷ್ಟು ತೊಗೊಬೇಕಾಗಿರೋದು ನೀವು 100 ಆಗಿರುತ್ತೆ ಸ್ಟೂಡೆಂಟ್ಸ್. ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಇಟ್ಟರೆ ಬರೋ ಅಂತಹದೇ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಳೀರಿ, ಬರೋದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸಾರ್ ಇಂಪ್ರೂವ್ಮೆಂಟ್ ಇದೆ ಮರ್ತೋಗ್ಬಿಟ್ಟಿದ್ದೀರಾ, ಈಗ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ ಸ್ಟೂಡೆಂಟ್ಸ್. ಏನು ಹೇಳುತ್ತೆ ಪ್ರಾವಿಷನ್ ಅಂತ ತಂದರೆ, ಏನು ಹೇಳುತ್ತೆ ಪ್ರಾವಿಷನ್ ಅಂತ ಹೇಳಿದ್ರೆ, ಇಂಪ್ರೂವ್ಮೆಂಟ್ ಏನಾದರೂ 1/4/2001ಗಿಂತ ಬಿಫೋರ್ ಏನಾದ್ರು ಮಾಡಿದರೆ ನಾವು ಅದನ್ನು ಇಗ್ನೋರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಗ್ನೋರ್ ಮಾಡಬೇಕು ಅಂದರೆ ಬಿಟ್ಟು ಬಿಡಬೇಕು ಸ್ಟೂಡೆಂಟ್ಸ್, ಮರ್ತೋಗ್ಬೇಕು ಸ್ಟೂಡೆಂಟ್ಸ್. ಒಂದು ಸ್ಮೈಲ್ ಕೊಟ್ಟು ಮರ್ತೋಗ್ಬೇಕು, ಅದನ್ನು ಬಿಟ್ಟು ಬಿಡ್ಬೇಕು. ಅದನ್ನು ಆ ಐಟಮ್ ಟಚ್ ಮಾಡೋಕ್ಕೆ ಹೋಗಬೇಡಿ, ಆ ಐಟಮ್ನ ಟಚ್ ಮಾಡಲಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಏನು 1/4/2000ಗಿಂತ ಮುಂಚೆ ಏನಾಗಿದ್ರೆ ಇಂಪ್ರೂವ್ಮೆಂಟ್ ಏನಾದ್ರು ಆಗಿದ್ರೆ ಅದನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಹೋಗಬಾರ್ದು ಸ್ಟೂಡೆಂಟ್ಸ್. 1/4/2001 ಆದ್ಮೇಲೆ ಆಗಿದ್ರೆ ಕನ್ಸಿಡರ್ ಮಾಡಿ, ಇಂಡೆಕ್ಸೇಷನ್ ಮಾಡಿ. ಕ್ಲಿಯರ್ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿರೋದು ಅಥವಾ ಅಕ್ವೈರ್ ಮಾಡಿರೋದು ಬಿಫೋರ್ 1/4/2001 ಆಗಿದ್ರೆ, 1/4/2001 ಆಗಿದ್ರೆ ಏನು ಮಾಡಬೇಕು, ಏನಾಗುತ್ತೆ ಸ್ಟೂಡೆಂಟ್ಸ್, ಆಪ್ಷನ್ ಸಿಗುತ್ತೆ ಅಸಸಿಗೆ. ಏನು ಆಪ್ಷನ್ ಸಿಗುತ್ತೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಆರ್ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಚ್ ಎವರ್ ಈಸ್ ಹೈಯರ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಇದನ್ನ ನೀವು ಇಂಡೆಕ್ಸ್ ಮಾಡಬೇಕಾಗಿರೋದು. ಅದೇ ಅಕಸ್ಮಾತ್ ಏನಾದರೂ ಪರ್ಚೇಸ್ ಮಾಡಿರೋದು ಆಫ್ಟರ್ 1/4/2001 ಆಗಿದ್ರೆ, ಇದು ಆಲ್ರೆಡಿ ನಿಮಗೆ ಗೊತ್ತಿರೋದು ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಪರ್ಚೇಸ್ ಮಾಡಿದನೋ ಅದೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಆಗಿದ್ರೆ, ಏನಾಗಿದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಆಗಿದ್ರೆ ಬಿಫೋರ್ 1/4/2001 ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದ್ರು ಆಗಿದ್ರೆ ಏನು ಮಾಡ್ಬೇಕು ಸ್ಟೂಡೆಂಟ್ಸ್, ಅದನ್ನು ನಾವು ಇಗ್ನೋರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಮರ್ತೋಗ್ಬಿಡಿ. ಅದೇ ಏನಾದರೂ ಆಫ್ಟರ್ 1/4/2001 ಆಗಿದ್ರೆ ಏನು ಮಾಡಿ ಸ್ಟೂಡೆಂಟ್ಸ್, ಇಂಡೆಕ್ಸ್ ಮಾಡಿ ಸ್ಟೂಡೆಂಟ್ಸ್. ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗುತ್ತೆ, ಕನ್ಸಿಡರ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಒಂದು ಟೇಬಲ್ ಜ್ಞಾಪಕ ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಪ್ರಾಬ್ಲಮ್ನಲ್ಲಿ ಒಂದು ಈ ಅಡ್ಜಸ್ಟ್ಮೆಂಟ್ ಮೇಲೆ ಒಂದು ಪ್ರಾಬ್ಲಮ್ ಎಕ್ಸಾಮಿನೇಷನಲ್ಲಿ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್, 100% ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಪ್ರಾಬ್ಲಮ್ನ ಈಗ ನೋಡುವ. ಏನು ಅಂತಂದ್ಬಿಟ್ಟಿದೆ, ಏನಂತ ಹೇಳ್ತಾರೆ, ಯಾರಂತೆ ಅವರು, ಅನು ಬ್ಯೂಟಿ. ಅನು ಪರ್ಚೇಸ್ಡ್ a house property on 7/7/95. ಓಹೋ, 95ನಲ್ಲಿ ಅಂದರೆ 1/4/2001ಗಿಂತ ಮುಂಚೆ. ಹಾಗಾದ್ರೆ ಜ್ಞಾನೋದಯ ಆಗೋಯ್ತು. ಈ ಪ್ರಾಬ್ಲಮ್ ಎಲ್ಲೋ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಅದು ಅಥವಾ ಈ 10 ಲಕ್ಷ ವಿಚ್ ಎವರ್ ಈಸ್ ಹೈಯರ್ ಅನ್ನೋದೇ ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ, ಎಲ್ಲೋ ಹುಡುಕದ್ ಬೇಡ, ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಈಸ್ ₹15 lakhs. ಹಾಗಾದರೆ 10 ಲಕ್ಷ ಅಥವಾ 15 ಲಕ್ಷ ವಿಚ್ ಎವರ್ ಈಸ್ ಹೈಯರ್ ಅಂದರೆ 15 ಲಕ್ಷ ಅನ್ನೋದೇ
ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, he sold the same on 10th January 2020. ಅಂದರೆ ಜಾನ್ವರಿ 2020 ಅಂದರೆ ಜಾನ್ವರಿ ಅಂತಂದರೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಏನಾದ್ರು ಬಂತು ಅಂದರೆ 19, 20 ಅಂತ ಗೊತ್ತಾಗೋಯ್ತು ನಿಮಗೆ. ಫಾರ್ ₹98 lakhs ಶಿ ಪೇಯ್ಡ್ ಬ್ರೋಕರೇಜ್ ಆಫ್ ₹1,000 ಈಚ್ ಟೈಮ್, ಪ್ರತಿ ಟೈಮು ಕೂಡ ವೈಲ್ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಇಟ್. ಪರ್ಚೇಸ್ ಮಾಡಿದಾಗೂ ಕೂಡ 1,00,000 ಕೊಟ್ಲಂತೆ, ಸೇಲ್ ಮಾಡಿದಾಗೂ ಕೂಡ 1,00,000 ಕೊಟ್ಲಂತೆ. ಏನು ಪರ್ಚೇಸ್ ಎಕ್ಸ್ಪೆನ್ಸಸ್ ಆಗಿದೆ, ಇದು ಆಗಿದೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ಸೇಲ್ ಪ್ರಾಸಿಡ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? ಸೇಲ್ ಪ್ರಾಸಿಡ್ ಅಂದರೆ ಸೇಲ್ ಕನ್ಸಿಡರೇಷನ್ ಇರುವಂಥದ್ದು 98 lakhs. 98 lakhs ಅಂತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗಿರೋದು 1,00,000 ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ಬರುವಂತಹದ್ದು 97 lakhs ಆಗಿದೆ ಸ್ಟೂಡೆಂಟ್ಸ್. ದೆನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಮಾಡಬೇಕು ಅಂತಂದರೆ ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ನೀವು 7,797 ಆಗಿರೋದು ಕಾಸ್ಟ್ ಎಷ್ಟಂತೆ? 10,00,000 ಪ್ಲಸ್ ₹1,00,000 ಪರ್ಚೇಸ್ ಎಕ್ಸ್ಪೆನ್ಸಸ್. ಹಾಗಾದರೆ 10,00,000 ಪ್ಲಸ್ 1,00,000 ಅಂದರೆ 11,00,000. ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 15,00,000. ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅಂದರೆ 15,00,000 ಅನ್ನೋದೇ ಜಾಸ್ತಿ. ಹಾಗಾದರೆ 15,00,000 ಇಂಟು 289 ಕಣ್ಣು ಮುಚ್ಕೊಂಡು ಹಾಕ್ತೀನಿ, ಡಿವೈಡೆಡ್ ಬೈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಯಾವುದೇ ತಗೊಳ್ಳಿ, ಒರಿಜಿನಲ್ ಕಾಸ್ಟ್ ಅನ್ನು ತಗೊಳ್ಳಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳಿ. ಇಂಡೆಕ್ಸೇಷನ್ಗೆ ಏನು ಹಾಕಬೇಕಾಗಿರುತ್ತೆ? 100ನ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 15,00,000 ಇಂಟು 289 ಡಿವೈಡ್ ಬೈ 100. ಹಾಗಾದರೆ ಬರೋದು 43,35,000. ಇಂಪ್ರೂವ್ಮೆಂಟ್ ಏನಿದೆಯಾ, ಏನಾದ್ರು ಇದೆಯಾ ಅಂತ ನೋಡಿದ್ರ ಅಂತಂದರೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಇಲ್ಲೇ ಹಾಕ್ಬಿಡೋಣ. 43,35,000 ಇಂಪ್ರೂವ್ಮೆಂಟ್ ಏನೂ ಇಲ್ಲ, ಕಳೆದ್ರೆ ಬರೋದು -97 lakhs. ಹಾಗಾದರೆ ಬರುವಂತಹದ್ದು 53,65,000. ಸೊ ಇದನ್ನೇನಂತ ಕರಿತೀರ ಸ್ಟೂಡೆಂಟ್ಸ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀರ. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಯಿತು ಅಂದ್ಕೊಂಡೆ. ಏನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಆರ್ ಒರಿಜಿನಲ್ ಕಾಸ್ಟ್ ವಿಚ್ ಎವರ್ ಈಸ್ ಹೈಯರ್. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಈಗ ನಾವು ಮಾಡಿದ್ದು 22ನೇ ಪ್ರಾಬ್ಲಮ್. ಈಗ ಹೋಗೋಣ 23ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 23ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ? 23ನೇ ಪ್ರಾಬ್ಲಮ್ ಅಂತಂದರೆ ನೋಡುವ. ಅಪೂರ್ವ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಅನ್ನೋದು ಕ್ಯಾಪಿಟಲ್ ಅಸೆಟ್. ಪರ್ಚೇಸ್ ಮಾಡಿರೋದು 95 ಸೇಲ್ ಮಾಡ್ತಾ ಇರೋದು ಈಗ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಎಷ್ಟು ಲಕ್ಷಕ್ಕಂತೆ ಪರ್ಚೇಸ್ ಮಾಡ್ತಿರೋದು? 10 lakhಗೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಂತೆ? 9 lakhs. ನೋಡ್ರಿ, ಪರ್ಚೇಸ್ ಮಾಡಿದ್ದು 10,00,000, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 9,00,000 ಅಂತೆ. ಹಾಗಾದರೆ ಯಾವ್ದು ಜಾಸ್ತಿ ಇದೆ? ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನೇ ಜಾಸ್ತಿ ಇದೆ. ಸೊ ಅದನ್ನೇ ಅವ್ರೇನು ಮಾಡ್ತಾರೆ? ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ತಗೊಂತಾರೆ ಸ್ಟೂಡೆಂಟ್ಸ್. ದೆನ್ ಕನ್ಸ್ಟ್ರಕ್ಟೆಡ್ ಫಸ್ಟ್ ಫ್ಲೋರ್ ಅಂದರೆ ಇಂಪ್ರೂವ್ಮೆಂಟ್ ನಡೀತಿದೆ. ಎಷ್ಟು ಲಕ್ಷ ಅಂತೆ? 4,00,000 ಆನ್ 6/6/11. ಓಕೆ, ಇಂಪ್ರೂವ್ಮೆಂಟ್ ಅಂತ ಒಂದಿದೆ. ಶಿ ಸೋಲ್ಡ್ ದ ಸೇಮ್ ಆನ್ 10th March 2020 ಅಂದರೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಂದರೆ ಅದು 1920 ಆಯಿತು ಸ್ಟೂಡೆಂಟ್ಸ್. ಅದೇ ಮಾರ್ಚ್ ಬದಲಾಗಿ ಏಪ್ರಿಲ್ ಇತ್ತು ಅಂದರೆ 2021 ಆಗಿಬಿಡೋದು. ಎಷ್ಟಕ್ಕಂತೆ? 95 lakhs. ಶಿ ಪೇ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಆಫ್ ₹1 lakh. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ಈಗ ಸೇಲ್ ಪ್ರಾಸಿಡ್ಸ್ ಎಷ್ಟು ಅಂತಂದರೆ 95 lakhs ಅಂತೆ. 95 lakhs. ಓಕೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ 1 lakh ಮಾಡಿದಾರಂತೆ. 1 lakh. ಬರುವಂತಹದ್ದು 94 lakhs ಆಗಿರುತ್ತೆ ಸ್ಟೂಡೆಂಟ್ಸ್.
ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಅಂದರೆ ಫಸ್ಟ್ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತೊಗೊಬೇಕಾಗಿರುತ್ತೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೆಲವು ಸಲ ಎರಡೆರಡು ಕೊಟ್ಬಿಟ್ಟಿರ್ತಾನೆ ಸ್ಟೂಡೆಂಟ್ಸ್, ಕರೆಕ್ಟಾಗಿ ನೋಡಿ ತೊಗೊಬೇಕು. 1/4/2001 ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿರುವಂಥದ್ದು? 10 ಲಕ್ಷ, 10 ಲಕ್ಷ ಅಥವಾ 9 ಲಕ್ಷ, ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್ ಅಂತಂದರೆ 10 ಲಕ್ಷನೇ ಹೈಯರ್ ಇರೋದು. ಹಾಗಾದರೆ 10 ಲಕ್ಷ ಇಂಟು 289 ಡಿವೈಡ್ ಬೈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂತು ಅಂದರೆ ಡಿವೈಡ್ ಬೈ 100. ಹಾಗಾದರೆ 10 ಲಕ್ಷ ಇಂಟು 289 ಡಿವೈಡ್ ಬೈ 100. ಹಾಗಾದರೆ ಬರುವಂತಹದ್ದು ಇಂಪ್ರೂವ್ಮೆಂಟ್ ಬೇರೆ ಇದೆಯಂತೆ, ಬ್ರ್ಯಾಕೆಟ್ ಉಪಯೋಗಿಸೋಣ. 28,90,000 ಬ್ರ್ಯಾಕೆಟ್ ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು? ಕಳಿಬೇಕು ಅಂಬಿದೆ. ಇಲ್ಲಿ ಫಸ್ಟ್ ಫ್ಲೋರ್ನ ಬೇರೆ ಕಟ್ಸಿದಾರಂತೆ. ಎಷ್ಟು ಲಕ್ಷಕ್ಕೆ? 4 ಲಕ್ಷಕ್ಕೆ ಇಂಪ್ರೂವ್ಮೆಂಟ್ ನಡೀತಿದೆ. ಹಾಗಾದರೆ 4 lakh ಇಂಟು 289 ಡಿವೈಡ್ ಬೈ ಯಾವಾಗ ಇಂಪ್ರೂವ್ಮೆಂಟ್ ಆಗಿರೋದು? ಯಾವಾಗ ಇಂಪ್ರೂವ್ಮೆಂಟ್ ಆಗಿರೋದು ಅಂದರೆ 6/6/11. ಯಾವಾಗ? 6/6/11. 6/6/11 ಅಂದರೆ ಏಪ್ರಿಲ್ ತಿಂಗಳು ಆದಮೇಲೆ ಬಂದಿದೆ ಅಂತಂದರೆ, ಏಪ್ರಿಲ್ ತಿಂಗಳು ಅಥವಾ ಏಪ್ರಿಲ್ ತಿಂಗಳು ಆದಮೇಲೆ ಇದ್ದರೆ ಇದು ಹೀಗಿಂದಾಗೆ ಕಂಟಿನ್ಯೂ ಆಗುತ್ತೆ. ಪ್ರೀವಿಯಸ್ ಇಯರ್ 11/12 ಅಂದ್ಬಿಟ್ಟಿದೆ. ಹಾಗಾದರೆ ಪ್ರೀವಿಯಸ್ ಇಯರ್ 11/12 ಅನ್ನೋದು CII ಎಷ್ಟಿದೆ ಅಂತ ನೋಡೋದೇ ಆದರೆ ಪ್ರೀವಿಯಸ್ ಇಯರ್ 11/12ರ CII ಎಷ್ಟಿದೆಯಂತೆ? 184 ಇದೆಯಂತೆ ಸ್ಟೂಡೆಂಟ್ಸ್. ಎಷ್ಟಿದೆಯಂತೆ? 184. ಹಾಗಾದರೆ 4 lakh ಇಂಟು 289 ಡಿವೈಡ್ ಬೈ 184. ಹಾಗಾದರೆ ಬರುವಂತಹದ್ದು 628261. ಇದನ್ನು ಕೂಡ ಮೈನಸ್ ಮಾಡಬೇಕಂತೆ. ಯಾವುದರಲ್ಲಿ? 94 lakhs. 94 lakh ಮೈನಸ್ ಮಾಡಿದ್ರೆ ಬರುವಂತಹದ್ದು 58,81,739. ಯಾವುದೇ ರೀತಿ ಎಕ್ಸಂಪ್ಷನ್ಸ್ ಇಲ್ಲ. ಸೊ ಕಳೆದ ಬರೋದು 58,81,739 ಅನ್ನೋದೇ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಈಗ ನಾವು ಮಾಡಿದ್ದು 23ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದೀವಿ ಸ್ಟೂಡೆಂಟ್ಸ್. 23ನೇ ಪ್ರಾಬ್ಲಮ್ ಆದಮೇಲೆ ಈಗ ಹೋಗೋಣ 24ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 24ನೇ ಪ್ರಾಬ್ಲಮ್ ಏನಂತ ಹೇಳ್ತಾರಂತೆ? 24ನೇ ಪ್ರಾಬ್ಲಮ್, ಮಿಸ್ಟರ್ ಅಲಿ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿ ಆನ್ 25/8/75. 75ನೇ ಇಸ್ವಿನಲ್ಲಿ ಪರ್ಚೇಸ್ ಮಾಡಿರೋದು 12 ಲಕ್ಷಕ್ಕೆ. ಕನ್ಸ್ಟ್ರಕ್ಟೆಡ್ ಫಸ್ಟ್ ಫ್ಲೋರ್ 2016ರಲ್ಲಿ 3.5 ಲಕ್ಷಕ್ಕೆ. ಶಿ ಸೋಲ್ಡ್ ದ ಸೇಮ್. ಹಿ ಸೋಲ್ಡ್ ದ ಸೇಮ್ ಆನ್ 11/1/2020 ಫಾರ್ ₹99 lakh. He paid brokerage at 10% while selling it. Compute taxable capital gain. ಹಾಗಾದರೆ ಸೇಲ್ ಮಾಡಿರೋದು ಎಷ್ಟಕ್ಕೆ ಅಂತಂದರೆ 99 lakhsಗಂತೆ. ಸೇಲ್ ಪ್ರಾಫಿಟ್ಸ್ 99 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂದರೆ 10% ಅಂತೆ. 99 lakh ಮೇಲೆ 10% ಅಂದರೆ 9,90,000. ಕಳೆದ್ರೆ ಬರುವಂತಹದ್ದು 99 lakh ಮೇಲೆ ಇಂಟು 10% ಅಂತ ಕಳೆದ್ರೆ ಬರೋದು 89,10,000. ನೆಟ್ ಸೇಲ್ ಕನ್ಸಿಡರೇಷನ್. ಸೊ ನೆಟ್ ಸೇಲ್ ಕನ್ಸಿಡರೇಷನ್ 89,10,000 ನೆಟ್ ಸೇಲ್ ಕನ್ಸಿಡರೇಷನ್ ಇದೆ. ಈ ಮನೆನ ಕೊಂಡುಕೊಂಡಿರೋದು 1/4/2001ಗಿಂತ ಮುಂಚೆ ಆಗಿರೋದ್ರಿಂದ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್
ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ವಿಚ್ ಎವರ್ ಇಸ್ ಹೈಯರ್. ಹಾಗಾದರೆ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 12 ಲಕ್ಷ. ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆಯಂತೆ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಸ್ವಲ್ಪ ಮಿಸ್ ಆದಂಗಿದೆ. ಸೊ ಬರ್ಕೊಂಬಿಡ್ರಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 rupees 20 lakhs. ಹಾಗಾದರೆ 12 ಲಕ್ಷ ಆರ್ 20 ಲಕ್ಷ ವಿಚ್ ಎವರ್ ಇದೆ ಅಂದರೆ 20 ಲಕ್ಷ ಆಗಿರುತ್ತೆ. 20 ಲಕ್ಷ ಇಂಟು 289 ಡಿವೈಡ್ ಬೈ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟು ಲಕ್ಷ? 20 ಲಕ್ಷ ಇಂಟು 289 divided by 100. 57 lakh 80,000. ಇದು ಬ್ರಾಕೆಟ್ ಹಾಕಿರ್ತೀನಿ ಸ್ಟೂಡೆಂಟ್ಸ್, ಕಳಿಬೇಕಾಗಿರುತ್ತೆ. ಶಿ ಕನ್ಸ್ಟ್ರಕ್ಟೆಡ್ ಫಸ್ಟ್ ಫ್ಲೋರ್ ಆನ್ 10/5/2016 ಅಂತೆ. ಹಾಗಾದರೆ ಏಪ್ರಿಲ್ ಆದಮೇಲೆ ಇದ್ದರೆ ಇದು ಈಗಿಂದಕ್ಕೆ ಕಂಟಿನ್ಯೂ ಆಗುತ್ತೆ. 16-17 ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಪ್ರೀವಿಯಸ್ ಇಯರ್ ಆಗಿರುತ್ತೆ. ಹಾಗಾದರೆ ಪ್ರೀವಿಯಸ್ ಇಯರ್ 16-17ರಲ್ಲಿ ಎಷ್ಟು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ? 3,50,000 ಇಂಟು 289 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ 16-17. 16-17ರಲ್ಲಿ ಎಷ್ಟಿದೆ? 264 ಇದೆ ಸ್ಟೂಡೆಂಟ್ಸ್. ಗಾಬರಿ ಬೀಳಂಗಿಲ್ಲ, ಎಕ್ಸಾಮಿನೇಷನಲ್ಲಿ ಅವರೇ ಕೊಟ್ಟಿರ್ತಾರೆ. 264 ಅಂದ್ಬಿಟ್ಟಿದೆ. ಸೊ 3,50,000 ಇಂಟು 289 ಡಿವೈಡ್ ಬೈ 264. ಹಾಗಾದರೆ ಬರೋದು 383144. 383144. ಹಾಗಾದರೆ ಇವೆರಡನ್ನೂ ಕಳೆದಿದ್ದರೆ ಆದರೆ 89,10,000ಅಲ್ಲಿ 89,10,000 ಮೈನಸ್ 5780. 57,80,000 ಮೈನಸ್ 3,83,144. ಎಷ್ಟು ಬರುತ್ತೆ ಅಂತಂದರೆ 27,46,856. ಕಾಸ್ಟ್ ಆಫ್ ಎಕ್ಸಂಪ್ಷನ್ ಯಾವುದೂ ಇಲ್ಲ ಅಂತಂದರೆ ಅಷ್ಟೇ ಬರುತ್ತೆ. 27,46,856. ಇದೇನೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಸಾಲ್ವ್ ಮಾಡಿದ್ದು 24th ಪ್ರಾಬ್ಲಮ್. ಹಾಗಾದರೆ ಹೀಗೆ ಹೋಗೋಣ 25th ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 25th ಪ್ರಾಬ್ಲಮ್ ಏನಂತ ಹೇಳುತ್ತೆ? 25th ಪ್ರಾಬ್ಲಮ್ ಅಂದರೆ ಮಿಸ್ಟರ್ ಶಶಿಧರ್ ಪರ್ಚೇಸ್ಡ್ 1,000 ಡಿವೆಂಚರ್ಸ್ ಆನ್ 15/3/2014 ಫಾರ್ ₹15 lakhs. ಯಾವಾಗ ಪರ್ಚೇಸ್ ಮಾಡಿರೋದು? 2014ರಲ್ಲಿ. ಈ ಸೋಲ್ಡ್ 19/3/2020. 14ರಲ್ಲಿ ಪರ್ಚೇಸ್ ಮಾಡಿರೋದು, 2020ನಲ್ಲಿ ಸೇಲ್ ಮಾಡ್ತಿರೋದು. ಹಾಗಾದರೆ ಇದು ಅದರ್ ಅಸೆಟ್ಸಲ್ಲಿ ಬರುತ್ತೆ. ಎಷ್ಟು ವರ್ಷ ಆಗಿರಬೇಕು? 3 ವರ್ಷ ಆಗಿರಬೇಕು. 2014ರಿಂದ 2020ವರೆಗೂ 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಹಾಗಾದರೆ 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಸ್ಟೂಡೆಂಟ್ಸ್. ಓಕೆ, ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು? 15 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಸೋಲ್ಡ್ ಆನ್ 19/3/2020 ಅಂದರೆ 1920ನಲ್ಲಿ ಸೇಲ್ ಮಾಡ್ತಾ ಇರೋದು ಎಷ್ಟಕ್ಕೆ? 25 ಲಕ್ಷಕ್ಕೆ. ಬ್ರೋಕರೇಜ್ ಪೇಮೆಂಟ್ ಮಾಡ್ತಾ ಇರೋದು 10,000. ಹಾಗಾದರೆ ಸೇಲ್ ಕನ್ಸಿಡರೇಷನ್ ಎಷ್ಟಂತೆ? 25 lakhs ಅಂತೆ. ಅದ್ರ ಮೇಲೆ 10% ಅಂದರೆ 2,50,000. ಹಾಗಾದರೆ ಕಳೆದ ಮೇಲೆ ಬರುತ್ತಲ್ವ 22,50,000.
ಇದನ್ನೇ ಏನಂತ ಕರಿತೀರಾ? ನೆಟ್ ಸೇಲ್ ಪ್ರಾಫಿಟ್ಸ್ ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀರಾ. ಈಗ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಇಂಡೆಕ್ಸೇಷನ್ ಮಾಡಬೇಕು ಬೇಡ ಸ್ಟೂಡೆಂಟ್ಸ್? ಪಾಸ್ ಮಾಡಿ ಒಂದು ಸ್ವಲ್ಪ ಯೋಚನೆ ಮಾಡಿ. ಎಸ್ ಸ್ಟೂಡೆಂಟ್ಸ್, ಏನು ಅಂತಂದರೆ ಆಲ್ರೆಡಿ ನಾನು CII ಎಕ್ಸ್ಪ್ಲೈನ್ ಮಾಡುವಾಗೆ ಹೇಳಿದೆ, ಯಾವುದೇ ಡಿಬೆಂಚರ್ಸ್ ಆಗಲಿ ಅಥವಾ ಬಾಂಡ್ಸ್ನ ಕೊಳ್ಳಿ ನಾವು ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗಲ್ಲ, ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗೋದಿಲ್ಲ, ಮಾಡಬಾರ್ದು ಅಂತಲೇ ಹೇಳಿದ್ದೆ ಸ್ಟೂಡೆಂಟ್ಸ್. ಎರಡು ಡಿಬೆಂಚರ್ಸ್ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಅದು ಬಿಟ್ಟರೆ ಇನ್ನು ಯಾವುದೇ ಡಿಬೆಂಚರ್ಸ್ನ ನಾವೇನು ಮಾಡೋಂಗಿಲ್ಲ, ಇಂಡೆಕ್ಸೇಷನ್ ಮಾಡೋ ಹಾಗಿಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ? 25 ಲಕ್ಷದಲ್ಲಿ ಎಷ್ಟಂತೆ ಕಾಸ್ಟ್ ಆಫ್ ಅಕ್ವಿಸಿಷನ್ 15 ಲಕ್ಷ ರೂಪಾಯಿಯಷ್ಟು ಡೈರೆಕ್ಟಾಗಿ ಅದನ್ನು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ. ಇಂಡೆಕ್ಸೇಷನ್ ಫೆಸಿಲಿಟಿ ಈ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆದರೂ ಕೂಡ ಇಂಡೆಕ್ಸೇಷನ್ ಫೆಸಿಲಿಟಿ ಡಿಬೆಂಚರ್ಸ್ಗೆ ಬಾಂಡ್ಸ್ಗೆ ಸಿಗೋದಿಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಬರುವಂತಹದ್ದು 7,50,000 ಏನಿದೆ ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಷನ್ ಯಾವುದು ಇಲ್ಲ. ಸೊ 7,50,000 ಅನ್ನೋದೇ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 25ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ 26ನೇ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಹೊಸ ವಿಚಾರದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.